ಅಜ್ಜಿ. ಗುರು ಎಲ್ಲಿ? ಯಾಕಜ್ಜಿ? ಕೇಳಿದ್ದಕ್ಕಷ್ಟೇ ಉತ್ತರ ಕೊಡಬೇಕು. ಅವ್ರ ಫ್ರೆಂಡ್ ಮಗನ್ ಮದ್ವೆ ಅಂತ. ಫ್ರೆಂಡ್ ಮಗನ್ ಮದ್ವೆ ಇಷ್ಟು ದಿವಸ ಇರತ್ತಾ? ವಿಚಾರಿಸೋಣ ಅಂತ ಫೋನ್ ಮಾಡಿದ್ರೆ ಅವ್ನ ಫೋನ್ಗೆ ಸಿಗ್ತಾ ಇಲ್ಲ. ಅದು ಚಿಕ್ಕ ಹಳ್ಳಿ, ಅಲ್ಲಿ ನೆಟ್ವರ್ಕ್ ಸರಿ ಸಿಗಲ್ಲ ಅಂತ ಮಾವ ಹೋಗುವಾಗ್ಲೇ ಹೇಳಿದ್ರು ಅಜ್ಜಿ. ಯಾವ ಹಳ್ಳಿ ಅದು? ಅದು ಅದು ಏನೋ ಹೇಳಿದ್ರು ಅಜ್ಜಿ, ನೆನಪಿಲ್ಲ. ನೆನಪಿಲ್ಲ ಅಂದ್ರೆ ಹೇಗೆ? ಅವ್ನು ಬಂದಾಗಿನಿಂದ ಅವನ ಎಲ್ಲ ವಿಷಯದಲ್ಲೂ ನೀನ್ ತಾನೇ ಕಾಳಜಿ ತೋರಿಸ್ತಾ ಇರೋದು. ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವಾಗ ಬರ್ತಾನೆ? ನನಗಂತೂ ಅವನ ಬಗ್ಗೆ ತುಂಬಾ ಯೋಚನೆ ಆಗ್ತಿದೆ. ಅಜ್ಜಿ, ನೀವು ಮಾವನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ಅವ್ರು ಬೇಗ ಬಂದ್ಬಿಡ್ತಾರೆ. ಅದು ಅವ್ರ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ತುಂಬ ದಿನ ಆದ್ಮೇಲೆ ಸಿಕ್ಕಿದಾರಂತೆ. ಎಲ್ಲರೂ ಒಂದೆರಡು ದಿನನಾದರೂ ನಮ್ಮ ಮನೇಲಿ ಉಳ್ಕೊಳ್ಳಿ ಅಂತ ತುಂಬ ಫೋರ್ಸ್ ಮಾಡ್ತಿದ್ದಾರಂತೆ. ಅದಕ್ಕೆ ಅಟ್ಲೀಸ್ಟ್ ಒಂದೊಂದು ದಿನನಾದರೂ ಅವ್ರ ಮನೇಲಿ ಇದ್ದು ಬರ್ತೀನಿ ಅಂತ ಮಾವ ನನಗೆ ಮೆಸೇಜ್ ಮಾಡಿದ್ರು ಅಜ್ಜಿ. ಹೌದಾ? ಇದು ನಿಜನಾ? ಹ್ಞೂ. ಒಟ್ಟಿನಲ್ಲಿ ಅವನು ಹುಷಾರಾಗಿದ್ದಾನೆ ತಾನೆ? ಹ್ಞೂ ಅಜ್ಜಿ. ನನಗೆ ಯಾಕೋ ಗುರು ವಿಷಯದಲ್ಲಿ ಇತ್ತೀಚೆಗೆ ಕೆಟ್ಟ ಕನಸುಗಳು ಬೀಳ್ತಾ ಇದೆ. ಅವನು ಯಾವುದೋ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಅವನು ನಮ್ಮಿಂದ ದೂರ ಹೋಗ್ತಾನೆ ಅಂತ. ಶ್ರೀ ನಿನಗೆ ಹುಷಾರಾಗಿ ಎತ್ತಿಡು ಅಂತ ಕೊಟ್ಟಿರೋ ಪೆನ್ ಡ್ರೈವಲ್ಲಿ ಇರೋದನ್ನೆಲ್ಲ ನಾನು ಡಿಲೀಟ್ ಮಾಡಿದ್ರೆ ಶ್ರೀಗೆ ನಿನ್ನ ಮೇಲೆ ತುಂಬ ಕೋಪ ಬರುತ್ತೆ. ನನಗೂ ಅದೇ ಬೇಕಿರೋದು.